ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಪಲಾವ್ ಕೂಡ ಮಾಡಿಕೊಂಡೆ, ಕೆಳಗಡೆ ಜಾರೋದಿಲ್ಲ ಈ ಥರ ಇಟ್ಕೊಂಡೆ. ಚಟ್ನಿ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಮನೆಯೆಲ್ಲ ಸ್ಕೂಲಿಗೆಲ್ಲ ಹೋದ್ರು ಮಕ್ಕಳು, ಆಮೇಲೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. ನಾಳೆ ಶುಕ್ರವಾರ ಆಗಿರೋದ್ರಿಂದ ಇವತ್ತೇ ಮನೇನ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾಳೆ ಬೆಳಗ್ಗೆ ಪೂಜೆನ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಅಂತ. ಇದು ಮ್ಯಾಟ್ನ ಮೀಶೋದಲ್ಲಿ ತೊಗೊಂಡಿದ್ದೆ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಕೆಳಗಡೆ ಜಾರೋದಿಲ್ಲ ಈ ಥರ ಇದೆ. ಒಂದೊಂದು ಮ್ಯಾಟು ಜಾರುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸ್ಮೂತಾಗಿ ಚೆನ್ನಾಗಿದೆ. ಮನೆಯೆಲ್ಲ ಒರೆಸ್ಕೊಂಡೆ. ಇವಾಗ ಮತ್ತು ಅಡುಗೆ ಮನೆ ಮತ್ತು ಈ ಥರ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಬೆಳಗ್ಗೆ ನಾಷ್ಟಕ್ಕೆ ಅಂತ ಪಡ್ಡು ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಕೂಡ ಅದನ್ನೇ ಮಾಡಿಕೊಂಡೆ. ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ಸ್ವಲ್ಪ ಕೊಬ್ಬರಿ ಚಟ್ನಿನ ನಮ್ಮ ಮನೆಯವ್ರು ಮಾಡಿದ್ರು. ಕೊಬ್ಬರಿ ಚಟ್ನಿ ಟೇಸ್ಟ್ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು. ಇನ್ನು ಪಲಾವ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇನ್ನೇನು ಸ್ಕೂಲಿಂದ ಮಕ್ಕಳು ಬರೋ ಟೈಮು, ಹಾಗಾಗಿ ಸ್ವಲ್ಪ ಪಲಾವ್ ಮಾಡೋಣ ಅಂತ ಬಂದ ತಕ್ಷಣ ಸ್ವಲ್ಪ ಹಾಕಿಕೊಡ್ತೀನಿ. ಅವರು ಕೂಡ ತಿಂತಾರೆ, ಇಲ್ಲಾಂದರೆ ಏನಾದರೂ ಮಾಡು ಅಂತ ಕೇಳ್ತಿರ್ತಾರೆ. ಹಾಗಾಗಿ ಬಿಸಿ ಪಲಾವ್ ಮಾಡಿದ್ರಾಯಿತು. ಇನ್ನು ಬೆಳಗ್ಗೆನೇ ಪಡ್ಡು ಕಟ್ಕೊಂಡು ಹೋಗಿದ್ರು. ಇನ್ನು ಬಂದಮೇಲೆ ಸ್ವಲ್ಪ ಪಲಾವ್ ತಿನ್ನಲಿ ಅಂತ ಪಲಾವ್ ಕೂಡ ಮಾಡಿಕೊಂಡೆ. ಇವಾಗ ಅಗಸೆ ಚಟ್ನಿ ಮಾಡೋಣ ಅಂತ ಅಗಸೆ ಚಟ್ನಿ ಮಾಡ್ತಾಯಿದ್ದೀನಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಗಸೆ, ನಮ್ಮ ಕೂದಲಿಗೂ ಕೂಡ ಒಳ್ಳೆಯದು. ಹಾಗಾಗಿ ಅಗಸೆನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಫಸ್ಟ್ ಅದು ಸ್ವಲ್ಪ ಚಟಪಟ ಅಂತ ಸಿಡಿಯುತ್ತೆ. ಸ್ವಲ್ಪ ನೀರು ಹಾಕ್ತಾರೆ, ನೀರು ಚಿಮುಕಿಸಿ ಹುರಿತಾರೆ. ಇಲ್ಲಾಂದರೆ ಒಂದು ಬಟ್ಟೆನ ಮೇಲ್ಗಡೆ ಹಾಕಿ ಹುರ್ಕೋಬೋದು. ಇವಾಗ ಚೆನ್ನಾಗಿ ಸಿಡಿತಾ ಇದೆ. ಇದು ಆರಿದ ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಮತ್ತು ಜೀರಿಗೆ, ಉಪ್ಪು, ಬೆಲ್ಲ ಅಥವಾ ಸಕ್ಕರೆ, ಹುಣಸೆಹಣ್ಣು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಇದು ಪುಡಿ ಈ ಥರ ಚೆನ್ನಾಗಾಗುತ್ತೆ. ಇಷ್ಟೇ ಕೂಡ ತಿನ್ಬೋದು ನಾವು, ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ನಾನು ಬೆಳ್ಳುಳ್ಳಿನ ಇದ್ರಾಗ ಹಾಕಿಲ್ಲ, ಬೇರೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಮತ್ತು ಜಜ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಿ, ಸ್ವಲ್ಪ ಕರಿಬೇವು ಕೂಡ ಹಾಕಿ, ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ, ಇದು ತಣ್ಣಗಾದ್ಮೇಲೆ ನಾನು ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಂಡು ಕಲಿಸ್ಕೊಳ್ತೀನಿ. ಇದು ಸ್ಪೂನಲ್ಲಿ ಯಾಕೋ ಚೆನ್ನಾಗಿ ಕಲಿಸೋಕ್ಕಾಗಲಿಲ್ಲ, ಹಾಗಾಗಿ ನಾನು ಒಂದು ಕೈಗೆ ಹಾಳಿನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಚಟ್ನಿ ತುಂಬಾ ಚೆನ್ನಾಗಿರುತ್ತೆ, ಕೈಲೇ ಕಲಿಸಿದ್ರೇ ಚೆನ್ನಾಗಿರುತ್ತೆ ಇದು. ಹಾಗಾಗಿ ಕೈಲೇ ಕಲಿಸ್ಕೊಂಡು ರೆಡಿ ಮಾಡಿಕೊಂಡೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಶೇಂಗಾ ಚಟ್ನಿ, ಗುರೆಳ್ಳು ಚಟ್ನಿ ಇದೆಲ್ಲ ಮಾಡ್ತೀವಿ. ಮತ್ತು ಇದು ಕೂಡ ಅಗಸೆ ಚಟ್ನಿ. ಇವಾಗ ಎಣ್ಣೆ ಅಥವಾ ತುಪ್ಪ, ಮೊಸರು ಯಾವುದರಲ್ಲಾದರೂ ಹಾಕ್ಕೋಬೋದು. ಇನ್ನು ಇಡ್ಲಿ, ದೋಸೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸೈಡಿಗೆ. ಇನ್ನು ನಾನು ಚಟ್ನಿನ ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.